21st ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಲೆಂತ್ ಆಫ್ ಟೂ ರೆಕ್ಟಾಂಗ್ಯುಲರ್ ಟೇಬಲ್ಸ್ ಆರ್ 84 ಸೆಂಟಿಮೀಟರ್ ಅಂಡ್ 126 ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ. ಓಕೆ, ಸೊ ಈಗ ನೋಡ್ರಿ, ಎರಡು ರೆಕ್ಟಾಂಗ್ಯುಲರ್ ಟೇಬಲ್ ಇದೆ. ಓಕೆ, ಇದು ಒಂದು ರೆಕ್ಟಾಂಗ್ಯುಲರ್ ಟೇಬಲ್ ಅನ್ಕೊಳ್ರಿ. ಓಕೆ, ಇದೊಂದು ರೆಕ್ಟಾಂಗ್ಯುಲರ್ ಟೇಬಲ್ ಅನ್ಕೊಳ್ಳಿ. ಓಕೆ, ಸೊ ಇದ್ರ ಲೆಂತ್ ಬಂದ್ಬಿಟ್ಟು ಎಷ್ಟಿದೆ ಅಂತೆ, 84 ಸೆಂಟಿಮೀಟರ್ ಇದೆ. ಓಕೆ, ಇನ್ನೊಂದ್ರದ್ದು ಬಂದ್ಬಿಟ್ಟು 126 ಸೆಂಟಿಮೀಟರ್ ಇದೆ. ಓಕೆ, ಅಂಡ್ ಬೋತ್ ಹ್ಯಾವ್ ವಿಡ್ತ್ ಈಕ್ವಲ್ ಟು 42 ಸೆಂಟಿಮೀಟರ್. ಇಬ್ಬರು ವಿಡ್ತ್ ಸೇಮ್. ಓಕೆ, ಸೊ ಇದ್ರ ವಿಡ್ತ್ 42 ಸೆಂಟಿಮೀಟರ್ ಇದೆ, ಇದ್ರ ವಿಡ್ತ್ 42 ಸೆಂಟಿಮೀಟರ್ ಇದೆ. ಓಕೆ, ಸೊ ಈಗ ಅವ್ರು ಏನ್ ಹೇಳ್ತಾರೆ, ಫೈಂಡ್ ದ ಮ್ಯಾಕ್ಸಿಮಮ್ ಲೆಂತ್ ಆಫ್ ಎ ಸ್ಕ್ವಯರ್ ಗ್ಲಾಸ್ ಶೀಟ್ ದಟ್ ಕ್ಯಾನ್ ಎಕ್ಸಾಕ್ಟ್ಲಿ ಫಿಟ್ ಬೋತ್ ದ ಟೇಬಲ್ಸ್. ಓಕೆ, ಸೊ ಅವ್ರು ಕೇಳ್ತಿರೋದು ನೋಡ್ರಿ, ಮ್ಯಾಕ್ಸಿಮಮ್ ಲೆಂತ್. ಓಕೆ, ಮ್ಯಾಕ್ಸಿಮಮ್ ಅಂದ್ರೆ ಏನು, ಹೆಚ್ ಸಿ ಎಫ್ ಕಂಡಿಡಬೇಕು, ಯಾರ್ದು, ಲೆಂತ್. ಸೊ ಈಗ ನಾವೇನ್ ಕಂಡಿಬೇಕು, ಹೆಚ್ ಸಿ ಎಫ್ ಆಫ್ 84 ಅಂಡ್ 126 ಕಂಡಿಬೇಕು. ಓಕೆ, ಸೊ ಯಾಕಂದ್ರೆ 84 126 ಲೆಂತ್. ಓಕೆ, ಇವ್ರಿಬ್ರು ಹೆಚ್ ಸಿ ಎಫ್ ಕಂಡಿಬೇಕು. ಓಕೆ, ಸೊ ಅದನ್ನ ಕಂಡಿಡಿಯೋಣ. ಸೊ ಈ 84 ನ ಏನಂತ ಬರಿಬಹುದು ನೋಡ್ರಿ, 2 ಚಿಕ್ಕ ಟೇಬಲ್ ಅಂದ್ರೆ 242 ಜಾ, 221 ಜಾ, 3 7 ಜಾ, 7 1 ಜಾ. ಅದೇ ರೀತಿ 126 ನ ಏನ್ ಬರಿಬಹುದು ನೋಡ್ರಿ, ಚಿಕ್ಕ ಟೇಬಲ್ ಇಂದ ಹೋದ್ರೆ 2 6 ಜಾ, 2 6 ಜಾ 12, 2 3 ಜಾ. ಓಕೆ, ಮತ್ತೆ ನೀವು ನೋಡಿದ್ರೆ 3 ಟೇಬಲ್ ಅಲ್ಲಿ ಹೋಗುತ್ತೆ, 3 2 ಜಾ, 3 1 ಜಾ, ಮತ್ತೆ 3 7 ಜಾ, 7 1 ಜಾ. ಓಕೆ, ಸೊ ಈಗ 84 ನ ನಾನು ಏನಂತ ಬರಿಬಹುದು, 2 ಇಂಟು 2 ಇಂಟು 3 ಇಂಟು 7 ಅಂತ ಬರಿಬಹುದು. ಅದೇ ರೀತಿ 126 ನ ಏನಂತ ಬರಿಬಹುದು ನಾನು, 2 ಇಂಟು 3 ಇಂಟು 3 ಇಂಟು 7. ಈಗ ಎಚ್ ಸಿ ಎಫ್ ಅಂದ್ರೆ ಏನು, ಕಾಮನ್ ಇರೋದು ಮಾತ್ರ ತಗೋಬೇಕು. 2 ಕಾಮನ್ ಇದೆ, ಅದನ್ನ ತಗೊಂತೀನಿ. ಆಮೇಲೆ 3 ಕಾಮನ್ ಇದೆ, ಅದನ್ನ ತಗೊಂತೀನಿ. ಆಮೇಲೆ 7 ಕಾಮನ್ ಇದೆ, ಅದನ್ನ ತಗೊಂತೀನಿ. ಸೊ 2 3 ಜಾ 6, 6 7 ಜಾ 42. ಸೊ ಮ್ಯಾಕ್ಸಿಮಮ್ ಲೆಂತ್ ಎಷ್ಟು ತಗೋಬಹುದು ಅಂತಂದ್ರೆ 42 ಸೆಂಟಿಮೀಟರ್ ತಗೋಬಹುದು. ಸೊ ಇಲ್ಲಿ ಬರ್ದ್ಬಿಡ್ರಿ, ಮ್ಯಾಕ್ಸಿಮಮ್ ಲೆಂತ್ ಬಂದ್ಬಿಟ್ಟು 42 ಸೆಂಟಿಮೀಟರ್ ತಗೋಬಹುದು ಒಂದು ಲೆಂತ್ ನ. ಓಕೆ, ಸೊ ಇದು ಒಂದಾಯ್ತು. ಓಕೆ, ಫಸ್ಟ್ ಕ್ವಶನ್ ಇದನ್ನ ಬರ್ದ್ಬಿಟ್ವಿ, ಫೈಂಡ್ ದ ಮ್ಯಾಕ್ಸಿಮಮ್ ಲೆಂತ್ ಆಫ್ ಎ ಸ್ಕ್ವಯರ್ ಗ್ಲಾಸ್ ಶೀಟ್ ದಟ್ ಕ್ಯಾನ್ ಬಿ ಎಕ್ಸಾಕ್ಟ್ಲಿ ಫಿಟ್ ಬೋತ್ ದ ಟೇಬಲ್ ಬಂದ್ಬಿಟ್ಟು ಎಷ್ಟು, 42 ಅಂತ ಗೊತ್ತಾಯ್ತು. ಓಕೆ, ಈಗ ಆಮೇಲೆ ಏನ್ ಕೇಳ್ತಾ ಇದ್ದಾರೆ, ಆಲ್ಸೋ ಕ್ಯಾಲ್ಕುಲೇಟ್ ದ ಟೋಟಲ್ ನಂಬರ್ ಆಫ್ ಗ್ಲಾಸ್ ಶೀಟ್ಸ್ ರಿಕ್ವೈರ್ಡ್ ಟು ಫಿಟ್ ಈಚ್ ಟೇಬಲ್. ಓಕೆ, ಈಗ ನಾನು 42 ತಗೊಂಡ್ರೆ, ಓಕೆ 42 ತಗೊಂಡ್ರೆ ಇಷ್ಟ ಆಗುತ್ತೆ ಅನ್ಕೊಂಡ್ರೆ, ಈಗ ನನಗೆ ಟೋಟಲ್ 84 ಬೇಕು. ಇನ್ನು ಎಷ್ಟು ಬೇಕು, ಇನ್ನು 42 ಬೇಕು. ಅಂದ್ರೆ ಎಷ್ಟು ಗ್ಲಾಸ್ ಶೀಟ್ ಬೇಕಾಗುತ್ತೆ, 2 ಗ್ಲಾಸ್ ಶೀಟ್ ಬೇಕಾಗುತ್ತೆ. ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಅಂತಂದ್ರೆ ನೀವು ಜಸ್ಟ್ ಏನ್ ಮಾಡ್ರಿ, ಫಸ್ಟ್ ಟೇಬಲ್ಗೆ ಓಕೆ ಟೋಟಲ್ ಲೆಂತ್ ಏನು 84. ಓಕೆ, ಈಗ ಮ್ಯಾಕ್ಸಿಮಮ್ ಲೆಂತ್ ಒಂದು ಬಂದ್ಬಿಟ್ಟು 42, ಅದನ್ನ 42 ಇಂದ ಡಿವೈಡ್ ಮಾಡ್ರಿ. 42 1 42 2 ಜಾ, ಅಂದ್ರೆ 2 ಗ್ಲಾಸ್ ಶೀಟ್ ಬೇಕು ಫಸ್ಟ್ ಟೇಬಲ್ಗೆ. ಅದೇ ರೀತಿ ಸೆಕೆಂಡ್ ಟೇಬಲ್ ನೋಡ್ರಿ, 126 ಇದೆ. ಓಕೆ, ಸೊ ಟೋಟಲ್ ಲೆಂತ್ ಎಷ್ಟು, 126 ಇದೆ. ಓಕೆ, ಮ್ಯಾಕ್ಸಿಮಮ್ ಲೆಂತ್ ಎಷ್ಟು, 42, ಅದರಿಂದ ಡಿವೈಡ್ ಮಾಡಿದ್ರೆ 42 1 ಜಾ, 42 3 ಜಾ ಅಂತವ್ ಎಷ್ಟು, 3 ಬೇಕು. ಅಂದ್ರೆ ಈಗ ನೀವೇ ನೋಡಿದ್ರೆ 42, ಇನ್ನೊಂದು 42, ಇನ್ನೊಂದು 42 ಅಂತ ಇಂಥವು 3 ತಗೊಂಡ್ರೆ ಅವಾಗ ಏನಾಗುತ್ತೆ, 126 ಆಗುತ್ತೆ. ಸೊ ಫಸ್ಟ್ ಆನ್ಸರ್ 2, ಸೆಕೆಂಡ್ ಆನ್ಸರ್ 3. ಮ್ಯಾಕ್ಸಿಮಮ್ ಲೆಂತ್ ಕೇಳಿದ್ರೆ 42 ಅಂತ ಬರೀಬೇಕು. ಮ್ಯಾಕ್ಸಿಮಮ್ ಲೆಂತ್ ಬಂದ್ಬಿಟ್ಟು 42. ಓಕೆ, ಕ್ಲಾಸ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಹೇಳ್ಕೊಡ್ತೀವಿ. ಓಕೆ, ಈಚ್ ಅಂಡ್ ಎವ್ರಿ ಲೆಸನ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅದನ್ನ ರಿವೈಸ್ ಮಾಡ್ತೀವಿ. ಆಮೇಲೆ ಅದರಲ್ಲಿ ಎಲ್ಲಾ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಈಚ್ ಅಂಡ್ ಎವ್ರಿ ಲೆಸನ್ ಮಾಡುತ್ತೆ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ PDF ಎಲ್ಲ ಏನು ಆ ವಾಟ್ಸಪ್ ಅಲ್ಲಿ ಕಳ್ಸುತ್ತೆ. ಸೊ ಅದಕ್ಕೋಸ್ಕರ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಆ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ಈ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ಈ ನಂಬರಿಗೆ ಮಾತ್ರ ನೀವು ವಾಟ್ಸಪ್ ಮಾಡಿ. ಓಕೆ, ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು,
ಆಮೇಲೆ ಮ್ಯಾಥ್ಸ್ ಮಾಡೆಲ್ ಪೇಪರ್ದು ಸೆಟ್ 2ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.